ನಾನು ನನ್ನ ಬಾಲ್ಯದಲ್ಲಿ ಸುರೇಶ್ ಕುಮಾರ್ ಅವರು ಬಹುಶಃ ನೆನಪಿರಬೇಕು ಅಂತ ಕಾಣ್ತದೆ. ಬಾಲ್ಯದಲ್ಲಿ ರಾಜಾಜಿನಗರದಲ್ಲಿ RSS ನ ವಿಠಲ್ ಶಾಖೆಯಲ್ಲಿ ನಾನಿದ್ದೆ. RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ अध्यक्ष हिंदू भूमि सुगम वर्धितोहम. मैं विद्यार्थ परिषद में काम किया था. I was very active in ವಿದ್ಯಾರ್ಥಿ ಪರಿಷತ್ ಪಾಲಿಟಿಕ್ಸ್. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರರೂ ಆಗಿರುವ ಪ್ರಿಯಾಂಕ್ ಖರ್ಗೆ ಅವರು ಕರ್ನಾಟಕದ ಗೃಹ ಮಂತ್ರಿಗಳು ಹೌದು ಅಂದರೆ ಬಹುತೇಕ ಕನ್ನಡಿಗರು ನಂಬಲಿಕ್ಕಿಲ್ಲ. ಯಾಕಂದ್ರೆ ಅವರು ಗೃಹ ಸಚಿವರಾಗಿ ಕರ್ತವ್ಯ ನಿರ್ವಹಿಸಿದ್ದಕ್ಕಿಂತ RSS ವಿರುದ್ಧ ನೀಡುವ ಹೇಳಿಕೆಗಳಿಂದಲೇ ಹೆಚ್ಚು ಗಮನವನ್ನ ಸೆಳೆದವರು. ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷರಾದ BK ಹರಿಪ್ರಸಾದ್ ಅವರು ಅಷ್ಟೇ ತಮ್ಮ ಪ್ರಚಾರಕ್ಕಾಗಿ ಮತ್ತು ಹೈಕಮಾಂಡ್ ಅನ್ನು ಮೆಚ್ಚಿಸುವುದಕ್ಕಾಗಿ RSS ನಿಂದನೆಯೊಂದರ ಮೇಲೆಯೇ ಅವಲಂಬಿತರಾಗಿದ್ದಾರೆ. ಅದರಲ್ಲೂ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಷ್ಟು ಕ್ಷುಲ್ಲಕವಾಗಿ ವರ್ತಿಸಿದ್ದಾರೆ ಅಂದರೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ RSS ವಿರುದ್ಧ ಪ್ರಚೋದನಾಕಾರಿ ಹೇಳಿಕೆಗಳನ್ನು ಪೋಸ್ಟ್ ಮಾಡೋದು ಮತ್ತು ಪ್ರಚೋದನೆಗೊಳಗಾಗಿ ಯಾರಾದರೂ ಜನಸಾಮಾನ್ಯರು ಆಕ್ರೋಶ ಭರಿತ ಪ್ರತಿಕ್ರಿಯೆಯನ್ನು ನೀಡಿದರೆ ಅವರ ವಿರುದ್ಧ FIR ಮಾಡಿಸುವುದು, ಇಂತಹ ಕೆಲಸಗಳಿಗಾಗಿಯೇ ತಮ್ಮ ಹುದ್ದೆಯನ್ನು ಅವರು ಮೀಸಲಿಟ್ಟಿದ್ದಾರೆ. ಅವರ ಪ್ರಕಾರ ಬಿಜೆಪಿಯನ್ನು ವಿರೋಧಿಸಬೇಕು ಅಂದ್ರೆ RSS ಅನ್ನು ವಿರೋಧಿಸಬೇಕು. RSS ವಿರೋಧಿಸುವುದು ಅಂದ್ರೆ ಬಿಜೆಪಿಯನ್ನು ವಿರೋಧಿಸಿದ ಹಾಗೆ. ಆದ್ರೆ ವಿಪರ್ಯಾಸ ಏನು ಗೊತ್ತಾ, ಅವರ ಕಾಂಗ್ರೆಸ್ ಪಕ್ಷದಲ್ಲೇ ತುಂಬಾ ಜನ RSS ಮೂಲದವರಿದ್ದಾರೆ. ಅವರನ್ನ ವಿರೋಧಿಸಲು ಪ್ರಿಯಾಂಕ್ ಖರ್ಗೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಯಾರೋ ಯಾಕೆ ಪ್ರಿಯಾಂಕ್ ಖರ್ಗೆ ಅವರನ್ನ ತಮ್ಮ ಕೈ ಕೆಳಗೆ ಮಂತ್ರಿಯನ್ನಾಗಿ ನೇಮಕ ಮಾಡಿರುವಂತಹ DK ಶಿವಕುಮಾರ್ ಅವರು ಕೂಡ RSS ಮೂಲದವರೇ. ಯುವಕನಾಗಿದ್ದಾಗ ನಾನು ರಾಜಾಜಿನಗರದ ವಿಠಲ್ ಶಾಖೆಯಲ್ಲಿ RSS ಸ್ವಯಂ ಸೇವಕನಾಗಿದ್ದೆ ಅನ್ನುವುದು ಸ್ವತಃ DK ಶಿವಕುಮಾರ್ ಅವರು ವಿಧಾನಸಭಾ ಅಧಿವೇಶನದಲ್ಲೇ ಮುಕ್ತವಾಗಿ ಹೇಳಿಕೊಂಡಿದ್ದಾರೆ. ನಾನು ನನ್ನ ಬಾಲ್ಯದಲ್ಲಿ ಸುರೇಶ್ ಕುಮಾರ್ ಅವರು ಬಹುಶಃ ನೆನಪಿರಬೇಕು ಅಂತ ಕಾಣ್ತದೆ. ಬಾಲ್ಯದಲ್ಲಿ ರಾಜಾಜಿನಗರದಲ್ಲಿ RSS ನ ವಿಠಲ್ ಶಾಖೆಯಲ್ಲಿ ನಾನಿದ್ದೆ. ಅಷ್ಟೇ ಅಲ್ಲದೆ ಅದೆಷ್ಟೋ ದಶಕಗಳ ನಂತರವೂ ಕೂಡ ವಿಧಾನಸಭಾ ಚರ್ಚೆ ನಡೆಯುವ ವೇಳೆ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನುವ RSS ಪ್ರಾರ್ಥನೆಯ ಕೆಲವು ಸಾಲುಗಳನ್ನ ಕೂಡ ಹೇಳಿದರು. ಇವೆಲ್ಲವೂ ಕಡತಗಳಲ್ಲಿ ದಾಖಲಾಗಿರುವ ಅಧಿಕೃತ ಸುದ್ದಿ. RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ. ಮಂಗಲೆ ಚರ್ಚೆ ಬೇಡ. ಅದನ್ನ ಎಲ್ಲರಿಗೂ ತಿಳಿದಿರುವ ಹಾಗೆ RSS ಸ್ವಯಂ ಸೇವಕ ಅನ್ನುವಂಥದ್ದು ಒಂದು ಹುದ್ದೆ ಅಲ್ಲ. ಅದಕ್ಕೆ ರಾಜೀನಾಮೆ ಕೊಡುವ ಮತ್ತು ಮಾಜಿ ಸ್ವಯಂ ಸೇವಕ ಎನಿಸಿಕೊಳ್ಳುವ ವ್ಯವಸ್ಥೆ ಕೂಡ ಇಲ್ಲ. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ತಮಗೆ ಗೃಹ ಸಚಿವ ಹುದ್ದೆಯನ್ನ ದಯಪಾಲಿಸಿರುವ RSS ಸ್ವಯಂ ಸೇವಕ DK ಶಿವಕುಮಾರ್ ಅವರ ಮೂಲವನ್ನು ವಿರೋಧಿಸ್ತಾರಾ? ಕರ್ನಾಟಕದ ಹಾಗೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವ ಇನ್ನೊಂದು ಪ್ರಮುಖ ರಾಜ್ಯ ಅಂದ್ರೆ ಅದು ತೆಲಂಗಾಣ. ಅಲ್ಲಿ ಈಗ ಮುಖ್ಯಮಂತ್ರಿ ಆಗಿರೋದು ರೇವಂತ್ ರೆಡ್ಡಿ ಅವರ ಹಿನ್ನೆಲೆ ಏನು ಗೊತ್ತಾ, ಅವರೂ ಕೂಡ RSS ಸ್ವಯಂ ಸೇವಕರಾಗಿದ್ರು. ನಂತರ ಸಂಘ ಪರಿವಾರದ ABVPಯಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿದ್ರು. ನಂತರ ಅವರು ತೆಲುಗು ದೇಶಂ ಪಾರ್ಟಿಗೆ ಸೇರಿ ಅಲ್ಲಿಂದ ಕಾಂಗ್ರೆಸ್ಸಿಗೆ ಬಂದವರು. मैं कभी छुपाई नहीं, मैं विद्यार्थी परिषद में काम किया था. I was very active in विद्यार्थी परिषद पॉलिटिक्स. उसके बाद मैं बिजनेस में चला गया. ಈ ಮೊದಲು ಹೇಳಿದ ಹಾಗೆ RSS ಸ್ವಯಂ ಸೇವಕ ಅನ್ನೋ ಹುದ್ದೆಗೆ ರಾಜೀನಾಮೆ ಕೊಡುವ ವ್ಯವಸ್ಥೆ ಅಂತೂ ಇಲ್ಲ. ಹಾಗಾಗಿ ಅವರನ್ನ ಈಗಲೂ RSS ಸ್ವಯಂ ಸೇವಕ ಅಂತಾನೆ ಕರೀಬೇಕು. ಅದಕ್ಕೆ ಅಸಾದುದ್ದೀನ್ ಓವೈಸಿ ಸೇರಿದ ಹಾಗೆ ಅನೇಕರು ಅವರನ್ನು ಉಗ್ರವಾಗಿ ವಿರೋಧಿಸುತ್ತಾರೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷದಿಂದ ತೆಲಂಗಾಣ ಮುಖ್ಯಮಂತ್ರಿ ಆಗಿರುವ ಸ್ವಯಂ ಸೇವಕ ರೇವಂತ್ ರೆಡ್ಡಿ ಅವರನ್ನು ಕೂಡ ಪ್ರಿಯಾಂಕ್ ಖರ್ಗೆ ವಿರೋಧಿಸುತ್ತಾರಾ? ಇವರು ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ನಾಯಕರುಗಳಲ್ಲಿ ಒಬ್ಬರಾಗಿರುವಂತಹ ಶಂಕರ್ ಸಿಂಗ್ ವಘೇಲಾ ಅವರು ಕೂಡ RSS ಪ್ರಚಾರಕರಾಗಿ ಜನಸಂಘದ ಮುಖಂಡರಾಗಿ ಇಂದಿರಾ ಗಾಂಧಿ ಅವರು ದೇಶದ ಮೇಲೆ ಹೇರಿದ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು. ಅನಂತರವೇ ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗಿದ್ದು ಮತ್ತು ಗುಜರಾತ್ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದು. ಹೇಳುತ್ತಾ ಹೋದ್ರೆ ಇನ್ನೂ ತುಂಬಾ ಜನರಿದ್ದಾರೆ. ಈಗ ಕಾಂಗ್ರೆಸ್ಸಿನಲ್ಲಿರುವ ಸುಖಪಾಲ್ ಸಿಂಗ್ ಖೈರಾ ಇರಬಹುದು, ಇಂಡಿ ಕೂಟದಲ್ಲಿ ಗುರುತಿಸಿಕೊಂಡಿರುವಂತಹ ಶತ್ರುಘ್ನ ಸಿನ್ಹಾ ಇರಬಹುದು, ಕೀರ್ತಿ ಆಜಾದ್ ಇರಬಹುದು. ಹೀಗೆ ಎಲ್ಲರೂ ಕೂಡ RSS ಮೂಲದವರೇ ಆಗಿದ್ದಾರೆ. ಇನ್ನೂ ಹುಡುಕ್ತಾ ಹೋದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ 100ರಲ್ಲಿ 50ರಷ್ಟು ಕಾರ್ಯಕರ್ತರು RSS ಮೂಲದವರೇ ಆಗಿರ್ತಾರೆ ಮತ್ತು RSS ನಿಂದಲೇ ಈ ಕಲಿತವರು ಆಗಿರ್ತಾರೆ. ನದಿ ಮೂಲ ಋಷಿ ಮೂಲ ಹುಡುಕಲು ಹೋಗಬಾರದು ಅಂತ ನಮ್ಮ ಹಿರಿಯರು ಹೇಗೆ ಹೇಳ್ತಾರೋ ಹಾಗೆ ಕಾಂಗ್ರೆಸ್ ನಾಯಕರ ಮತ್ತು ಕಾರ್ಯಕರ್ತರ ಮೂಲ ಕೂಡ ದಯವಿಟ್ಟು ಹುಡುಕಲು ಹೋಗಬೇಡಿ. ಯಾಕಂದ್ರೆ ಹಾಗೆ ಹುಡುಕೋದಕ್ಕೆ ಹೊರಟ್ರೆ ಎಲ್ಲರ ಮೂಲವೂ ಕೂಡ RSS ಅಂಗಳಕ್ಕೆ ಬಂದು ನಿಲ್ಲುವ ಸಾಧ್ಯತೆ ಇದೆ. ಅಂತಿಮವಾಗಿ
RSS ವಿರೋಧಿಗಳು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಷಯ ಏನಪ್ಪಾ ಅಂದ್ರೆ RSS ಅನ್ನ ವಿರೋಧಿಸೋದು ಅಂದ್ರೆ ಬಿಜೆಪಿಯನ್ನ ವಿರೋಧಿಸುವುದು ಅಂತಾಗ್ಲಿ ಅಥವಾ ಬಿಜೆಪಿಯನ್ನ ವಿರೋಧಿಸಬೇಕಾದ್ರೆ RSS ಅನ್ನ ನಿಂದಿಸಬೇಕು ಅಂತಾಗ್ಲಿ ಯಾವತ್ತೂ ಅಂದುಕೊಳ್ಳಬೇಡಿ. ಯಾಕಂದ್ರೆ RSS ಕೆಲಸ ಕೇವಲ ವ್ಯಕ್ತಿ ನಿರ್ಮಾಣವೇ ಹೊರತು ಇಂತಹ ಪಕ್ಷವನ್ನ ಬೆಂಬಲಿಸಬೇಕು ಅಥವಾ ಇಂತಹ ಪಕ್ಷದಲ್ಲೇ ಇರಬೇಕು ಅಂತ ಯಾವತ್ತೂ ತನ್ನ ಸ್ವಯಂ ಸೇವಕರನ್ನ ಒತ್ತಾಯಿಸೋದಿಲ್ಲ.